ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, RPIನ ರಾಜ್ಯಾಧ್ಯಕ್ಷರಂತ ಡಾಕ್ಟರ್ ವೆಂಕಟಸ್ವಾಮಿ ಅವರು ಈ ಗೋಷ್ಠಿಯ ಕುರಿತು ಮಾತನಾಡ್ತಾರೆ. ಮತ್ತು ವೆಂಕಟರಮಣ ಸ್ವಾಮಿ ಅವರು, ಕೊಮ್ಮೇರಳ್ಳಿ ಕೃಷ್ಣಮೂರ್ತಿ ಅವರು, ನರಸಿಂಹಮೂರ್ತಿ, ನಾರಾಯಣ ಸ್ವಾಮಿ ಅವರು, ಮತ್ತು ಗಂಗರಾಜ್ರವರು, ಮತ್ತು ನಮ್ಮ ರಾಮಾನಂದ್ರ. ಆತ್ಮೀಯ ಬಂಧುಗಳೇ, ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಇದು ಇವತ್ತಿನ ಒಕ್ಕೂಟ ಅಲ್ಲ. ರಾಜ್ಯದಲ್ಲಿ ದಲಿತರ ಭವಿಷ್ಯವನ್ನು ರೂಪಿಸೋದರಲ್ಲಿ ನೀತಿ ನಿಯಮಗಳನ್ನು ನಿರೂಪಿಸೋದರಲ್ಲಿ, ಕಾಯ್ದೆ ಕಾನೂನುಗಳನ್ನು ಅಗತ್ಯ ಬಿದ್ದರೆ ತಿದ್ದುಪಡಿ ಮಾಡೋದು, ಇಲ್ಲಾಂದರೆ ಹೊಸದಾಗಿ ಜಾರಿ ಮಾಡಿಸ್ತಕ್ಕಂಥ ಕೆಲಸದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ಇವತ್ತು ದಲಿತರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಘಟ್ಟದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ತೊಡಗಿಸ್ಕೊಂಡಿದೆ. ಅದರ ರಾಜ್ಯಾಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ ಕಳೆದ 20 ದಿವಸಗಳಿಂದ ಆರಂಭ ಆಗಿದೆ. ಮುಖ್ಯಮಂತ್ರಿ ಬದಲಾವಣೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಯಾರಿಗೆ ಬೇಕು ಅನ್ನೋದು ದೊಡ್ಡ ಚರ್ಚೆ ನಡೀತಾ ಇದೆ. ಖುದ್ದು ಸಿದ್ದರಾಮಯ್ಯ ಅವರ ಮಗ MLC ಯತೀಂದ್ರ ಅವರು ಬೆಳಗಾವಿಯಲ್ಲಿ ಮಾತಾಡ್ತಾ ಒಂದು ಸುದ್ದಿ ಆಯ್ತದು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗೋಯ್ತು. ಸಿದ್ದರಾಮಯ್ಯ ಅವರ ನಂತರ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂತ ನಾವು ಕೂಡ ಭಾವಿಸ್ತೀವಿ. ಎಲ್ಲರೂ ಚರ್ಚೆ ಆಗ್ತದೆ. ಇದರ ಪರ ವಿರೋಧಗಳು ದೊಡ್ಡ ಚರ್ಚೆಗಳಾದವು. DK ಶಿವಕುಮಾರ್ ಅವರ ಹತ್ತಿರದ ಶಾಸಕ ಹುಸೇನ್ ಅವರು, ರಾಮನಗರ ಶಾಸಕರು, ಅವರು ಒಂದು ಮಾತನ್ನ ತಕ್ಷಣ ರಿಯಾಕ್ಟ್ ಕೊಟ್ಟರು. ಏನಂತ ಹೇಳಿದ್ರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದರಲ್ಲಿ ಯಾವ ಅನುಮಾನನೂ ಇಲ್ಲ. ರಿಯಾಕ್ಷನ್, ಇದೊಂದು ಪ್ರತಿಕ್ರಿಯೆಯಾಗಿ ಅವರು ಮಾತಾಡಿದ್ದು. 2 ಸಲ 3 ಸಲ ಮಾತಾಡಿದ್ರು. ಈ ಮಧ್ಯೆ MB ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ನಾನು ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ, ನಾನು ಈ ವಿಚಾರದಲ್ಲಿ ರಾಜಕೀಯ ಸನ್ಯಾಸಿ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಈ ಮಧ್ಯೆ ದಲಿತ ಶಾಸಕರು, ಒಂದು 5-6 ಜನ ದಲಿತ ಶಾಸಕರು ಊಟಕ್ಕೆ ಸೇರಿದ್ರು. ಊಟಕ್ಕೆ ಸೇರಿದಾಗೆಲ್ಲ ಇವರು ಏನು ಮುಖ್ಯಮಂತ್ರಿ ಕುರ್ಚಿಗಾಗಿ ನೀವು ಕಾದಾಟ ನಡೆಸಿದ್ದೀರಾ ಅನ್ನೋ ಸಾರ್ವಜನಿಕ ಚರ್ಚೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾವೆ. ದಲಿತ ಜನಾಂಗದಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಳೆದ 78 ವರ್ಷಗಳಿಂದ ಸುಮಾರು 1,50,00,000 ಜನ SC ST ಜನಾಂಗ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಗೆ ಅಧಿಕಾರ ತಂದು ಕೊಟ್ಟಿರುವಂತ ದೊಡ್ಡ ಜನಾಂಗ. ಇಂಥ ದೊಡ್ಡ ಜನಾಂಗ ಯಾರೂ ಕೂಡ ನಮಗೆ ಮುಖ್ಯಮಂತ್ರಿ ಬೇಕು ಅಂತೇಳಿ ಇದುವರೆಗೂ ಬಾಯಿ ಬಿಡಲಿಲ್ಲ. ಅದಕ್ಕಾಗಿ ಲಾಬಿ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಿಡಿದು ಜಗಜೀವನ್ ರಾಮ್ ಇಂದ ಹಿಡಿದು ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಅರ್ಹತೆ ಇದ್ದಂಥವ್ರೆ ನಿರಾಕರಣೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ B ಬಸವಲಿಂಗಪ್ಪ ಅವರು, N ರಾಚಯ್ಯ ಅವರು, ಈ ಭಾಗದವರು ಮಲ್ಲಿಕಾರ್ಜುನ ಸ್ವಾಮಿ ಅವರು, ಇಂಥವ್ರೆಲ್ಲರೂ ಕೂಡ ಅರ್ಹತೆ ಇದ್ರು, ಸಮರ್ಥರು ಇದ್ರು. ಕಾಂಗ್ರೆಸ್ ಅಲ್ಲಿ ಯಾವುದೇ ರಾಜಕಾರಣಿಗೂ ಏನು ಕಡಿಮೆ ಇಲ್ಲ ಅನ್ನೋದನ್ನ ತಮ್ಮ ಆಡಳಿತದ ಮೂಲಕ ತೋರ್ಪಡಿಸಿದ್ದಾರೆ.